ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಗೈಸ್. ಇವತ್ತಿನ ರೆಸಿಪಿ ಬಂದು ಗ್ರೀನ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಗೈಸ್. ಫಸ್ಟು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಯಲ್ಲಿ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದಮೇಲೆ ಎಲ್ಲ ಥರ ಸ್ಪೈಸಸ್ ಆ್ಯಡ್ ಮಾಡ್ಕೊಂಡು ನೋಡಿ ನಾವೇನೇನು ಹಾಕಿದ್ದೀರಿ ಅದರ ಸ್ಪೈಸಸ್ ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ಅದರಲ್ಲಿ ಕಟ್ ಮಾಡಿರೋ ಆನಿಯನ್ಸ್ ಹಾಕ್ಕೊಂಡು ಆನಿಯನ್ಸ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಗೈಸ್. ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ರೋಸ್ಟ್ ಮಾಡ್ಕೊಂಡಾದ್ಮೇಲೆ ನೀವೊಂದು ಇದಕ್ಕೊಂದು ಪೇಸ್ಟ್ ಆ್ಯಡ್ ಮಾಡಬೇಕಾಗುತ್ತೆ. ಅದು ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಗೈಸ್. ಅದಕ್ಕೆ ಫಸ್ಟು ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ಆ ಪೇಸ್ಟ್ನ ಇದರಲ್ಲಿ ಆ್ಯಡ್ ಮಾಡಿ ಆ ಪೇಸ್ಟಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಗೈಸ್. ಚೆನ್ನಾಗಿ ಅದು ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಬಾಯ್ಲ್ ಬಂದಾದಮೇಲೆ ಚಿಕನ್ ಆ್ಯಡ್ ಮಾಡಿ ಒಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇನ್ನೂ ಒಂದು ಮಸಾಲ ಇದಕ್ಕೆ ಏನೇನು ಆ್ಯಡ್ ಮಾಡಬೇಕು ಅಂದರೆ ಬಿರಿಯಾನಿ ಪೌಡರ್, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಿ, ಖಾರ ಪುಡಿ ಹಾಕಿ ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಗೈಸ್. ಮೊಸರಲ್ಲಿ ಪೇಸ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸೈಡಲ್ಲಿ ಇಟ್ಕೊಂಡು ಓಕೆನಾ. ಇದು ಇವಾಗ ನೋಡಿ ಒಂದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆ ಪೇಸ್ಟ್ನ ಇದರಲ್ಲಿ ಹಾಕಬೇಕಾಗುತ್ತೆ. ಆ ಪೇಸ್ಟ್ ಫುಲ್ಲು ಹಾಕ್ಕೊಂಡು ನಿಮಗೆ ಮೊಸರು ಬೇಕು ಅನಿಸಿದ್ರೆ ಆ ಬೌಲಲ್ಲೇ ಒಂದು ಸ್ವಲ್ಪ ಮೊಸರನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನೀವು ಆ ಮಸಾಲ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೋಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಬೌಲಲ್ಲಿರೋ ಮಸಾಲನೆಲ್ಲ ಮೊಸರಲ್ಲಿ. ಮತ್ತು ಒಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಯ್ಲ್ ಬರೋವರೆಗೂ ಬಿಡಬೇಕಾಗುತ್ತೆ ಗೈಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಚೆನ್ನಾಗಿ ಬಾಯ್ಲ್ ಆಯಿತು ನೋಡಿ. ಇವಾಗ ನಿಮಗೆ ಎಷ್ಟು ಜನಕ್ಕೆ ನೀವು ಮಾಡ್ತಾಯಿದ್ದೀರ ಅದ್ರ ಮೇಲೆ ಕ್ವಾಂಟಿಟಿ ರೈಸ್ನ ನೀವು ಹಾಕ್ಕೊಬೋದು. ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಟೈಮ್ ಮಿಕ್ಸ್ ಮಾಡ್ಕೊಬೇಕು. ಆ ಮಸಾಲ ಜೊತೆ ಎಲ್ಲ ರೈಸ್ ಫುಲ್ಲು ಮಿಕ್ಸ್ ಆಗಬೇಕು ಚೆನ್ನಾಗಿ. ಅದಾದಮೇಲೆ ಫಸ್ಟೇ ನಾವು ಬಿಸಿ ನೀರು ಇಕ್ಕಿದ್ರಿ, ಎಷ್ಟು ಬೇಕೋ ಆ ರೈಸ್ಗೆ ಸರಿ ಹೋಗೋಷ್ಟು ಬಿಸಿ ನೀರನ್ನ ಫಸ್ಟೇ ಬಾಯ್ಲ್ ಮಾಡಿ ವಾಟರ್ನ ಇಕ್ಕಿದ್ರಿ. ಇವಾಗ ಇದರಲ್ಲಿ ನೀರು ಆ್ಯಡ್ ಮಾಡ್ಕೊಬೇಕು. ನೀರು ಆ್ಯಡ್ ಮಾಡಾದಮೇಲೆ ನಿಮಗೆ ಎಷ್ಟು ರುಚಿಗೆ ಸರಿ ಹೋಗೋಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಮುಚ್ಚಿಕ್ಬಿಡಿ ಗೈಸ್. ನೋಡಿ ಬಿರಿಯಾನಿ ರೆಡಿ ಆಗಿದೆ. ಗ್ರೀನ್ ಬಿರಿಯಾನಿ